ಇಡೀ ದೇಹವನ್ನ ಬ್ರೈಟ್ ಅನ್ನಾಗಿ ಮಾಡಿಸೋದು, ಅಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಗಳನ್ನೆಲ್ಲ ತೆಗೆದು ಹಾಕೋದಾಗಿರ್ಬೋದು, ಕಲೆಗಳಿದ್ರೆ ಅದನ್ನ ತೆಗೆದು ಹಾಕೋದಾಗಿರ್ಬಹುದು, ಯಾವುದೇ ರೀತಿಯ ಮಾರ್ಕ್ ಆಗಿರ್ಬೋದು, ಸ್ಪಾಟ್ಸ್ ಆಗಿರ್ಬೋದು, ಮತ್ತೆ ತುಂಬಾನೇ ಡ್ರೈ ಆಗಿರೋದಾಗಿರ್ಬೋದು, ಎಲ್ಲವನ್ನು ಹೋಗಲಾಡಿಸಿ ಹೆಲ್ದಿಯಾದ ಸ್ಕಿನ್ ಪಡ್ಕೊಳ್ಬೇಕು ಅಂತಂದ್ರೆ ಒಂದು ಒಳ್ಳೆಯ ಬಾಡಿ ಪಾಲಿಶಿಂಗ್ ಅಥವಾ ಬಾಡಿ ಬ್ರೈಟ್ನಿಂಗ್ ಕ್ರೀಮ್ ತುಂಬಾನೇ ಅಗತ್ಯ ಇದೆ. ಇದನ್ನ ಹೇಗ್ ಮಾಡ್ಕೊಳ್ಳೋದು, ಇದನ್ನ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ. ಫುಲ್ ಬಾಡಿ ಬ್ರೈಟ್ನಿಂಗ್ಗೆ ಬೇಕಾಗಿರುವ ಸಾಮಗ್ರಿಗಳು: ಕಸ್ತೂರಿ ಅರಿಶಿನ, ಸಕ್ಕರೆ, ಜೇನುತುಪ್ಪ, ಗ್ಲಿಸರಿನ್, ಕಾಫಿ ಪೌಡರ್, ನಿಂಬೆ ರಸ, ಕೊಬ್ಬರಿ ಎಣ್ಣೆ. ನೋಡಿದ್ರಲ್ಲ ವೀಕ್ಷಕರೇ, ಇಡೀ ಬಾಡಿಯನ್ನ ಬ್ರೈಟ್ ಅನ್ನಾಗಿ ಮಾಡಿಸೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತಲ್ಲ. ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ಒಂದು ಬೌಲ್ಗೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ ಅನ್ನ ಆಡ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾನಿವಾಗ ಕಾಫಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ತಗೋತಾ ಇದ್ದೀನಿ. ಸೊ ನಿಮ್ಮ ಓವರ್ ಆಲ್ ಬಾಡಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು. ನೆಕ್ಸ್ಟ್ ಕಸ್ತೂರಿ ಅರಿಶಿನವನ್ನ ಹಾಕೊಳ್ಳೋಣ. ಅದಾದ್ಮೇಲೆ ಜೇನುತುಪ್ಪನ ಆಡ್ ಮಾಡೋಣ. ಹಾಗೆ ಗ್ಲಿಸರಿನ್, 1 ಸ್ಪೂನ್ ಕೊಬ್ಬರಿ ಎಣ್ಣೆ, ಸ್ವಲ್ಪ ನಿಂಬೆ ರಸ ಹಾಗೂ 1 ಸ್ಪೂನ್ ಸಕ್ಕರೆ. ಇಷ್ಟನ್ನು ಆಡ್ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಈಗ ಮಿಕ್ಸ್ ಆಗಿದೆ. ಯಾವುದೇ ರೀತಿಯ ಗಂಟು ಇಲ್ಲದೆ ಇರೋ ಹಾಗೆ ಒಂದು ಪೇಸ್ಟ್ ನ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಬಾಡಿ ಪಾಲಿಶಿಂಗ್ ಅಥವಾ ಬಾಡಿ ಬ್ರೈಟ್ನಿಂಗ್ ಕ್ರೀಮ್ ರೆಡಿ ಆಗಿದೆ. ಒಂದು ಬ್ರೌನಿಶ್ ಕಲರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದನ್ನ ಒಂದು 2 ನಿಮಿಷ ಬಿಡಬೇಕಾಗುತ್ತೆ. ಸೊ 2 ನಿಮಿಷ ಬಿಡೋದ್ರಿಂದ ಈ ಸಕ್ಕರೆ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿ ಒಂದು ಪೇಸ್ಟ್ ನ ರೀತಿ ಆಗುತ್ತೆ. ಸೊ ಇದನ್ನ ಹೇಗಪ್ಪ ಹಚ್ಚೋದು ಅಂತಂದ್ರೆ, ನಾರ್ಮಲ್ ಆಗಿ ನೀವು ಸ್ನಾನ ಮಾಡೋ ಅರ್ಧ ಗಂಟೆ ಮುಂಚೆ ಓವರ್ ಆಲ್ ಬಾಡಿಗೆ ನೀವು ಇದರಿಂದ ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ಕಾಲು, ಕೈ, ಓವರ್ ಆಲ್ ಬಾಡಿ ಎಲ್ಲ ಕಡೆನೂ ನೀವು ಸ್ಕ್ರಬ್ ಮಾಡಿಕೊಂಡು ಅರ್ಧ ಗಂಟೆ ಆದ್ಮೇಲೆ ನೀವು ಸ್ನಾನ ಮಾಡೋದ್ರಿಂದ ಒಳ್ಳೆಯ ಬ್ರೈಟ್ನಿಂಗ್ ಆದ ಸ್ಕಿನ್ ನೀವು ಪಡ್ಕೊಳ್ಬಹುದು. ನಿಮ್ಮ ಫೇಸ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಎರಡು ಒಂದೇ ಕಲರ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಅನ್ಇವನ್ ಸ್ಕಿನ್ ಟೋನ್ ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ ಆಗಿ ಮಾಯ ಆಗುತ್ತೆ ಅಂತಾನೆ ಹೇಳ್ಬೋದು. ಬರೀ ಬ್ರೈಟ್ನಿಂಗ್ ಕೊಡೋದಷ್ಟೇ ಅಲ್ಲ, ಒಂದು ಹೆಲ್ದಿ ಆದ ಸ್ಕಿನ್ ಕೂಡ ನಿಮ್ದಾಗಿಸ್ಕೊಳ್ಬಹುದು. ಈ ಸಿಂಪಲ್ ಆದ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, 100% ರಿಸಲ್ಟ್ ಕೊಡುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಗೆ ಸೈಡ್ ಎಫೆಕ್ಟ್ ಆಗಬಹುದು ಅಂತ ಇದ್ರೆ ನೀವು ಒಂದು ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಳ್ಬಹುದು. ಅಂಡ್ ನೀವು ನಾರ್ಮಲ್ ಆಗಿ ಕೇಳ್ಬೋದು, ನಿಂಬೆ ಹಣ್ಣನ್ನ ನಾವು ಹಾಗೆ ತಗೊಂಡು ಸ್ಕ್ರಬ್ ಮಾಡಬಹುದಾ ಅಥವಾ ಸಕ್ಕರೆಯನ್ನ ತಗೊಂಡು ಹಾಗೆ ಸ್ಕ್ರಬ್ ಮಾಡಬಹುದಾ ಅಂತ. ಕಂಪ್ಲೀಟ್ಲಿ ಬೇಡ. ಯಾಕಂದ್ರೆ ಒಂದೊಂದನ್ನೇ ನಾವು ಯೂಸ್ ಮಾಡೋದ್ರಿಂದ ರಿಯಾಕ್ಷನ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗಲೂ ನಾವು ಈ ತರ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ರಿಸಲ್ಟ್ ಕೂಡ 100% ಬರುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅಂಡ್ ನೀವು ಯೂಸ್ ಮಾಡೋ ಮುಂಚೆ ಪ್ಯಾಚ್ ಟೆಸ್ಟ್ ಅನ್ನ ಮಾಡಬಹುದು. ಯಾಕಂದ್ರೆ ಒಬ್ಬೊಬ್ಬರ ಸ್ಕಿನ್ ಟೈಪ್ಸ್ ಒಂದೊಂದು ರೀತಿ ಇದೆ ಅಂತಾನೆ ಹೇಳ್ಬಹುದು.